ದಶಕ ಕಳೆದರೂ ಬಾಗಲಕೋಟೆಯ ಈ ಗ್ರಾಮದಲ್ಲಿ ಕುಡಿಯೋಕೆ ಸಿಗ್ತಾ ಇಲ್ಲ ನೀರು. ಪಟ್ಟಣಕ್ಕೆ ಹೊಂದಿಕೊಂಡಿದ್ರು ಎಲ್ಟಿ ಜನರಿಗೆ ಇದೊಂಥರ ಶಿಕ್ಷೆ ಆಗ್ಬಿಟ್ಟಿದೆ. ಗುಳೇದಗುಡ್ಡ ಎಲ್ಟಿಯಲ್ಲಿ ಈವರೆಗೂ ಪೈಪ್ಲೈನ್ನಲ್ಲಿ ವ್ಯವಸ್ಥೆಯೇ ಇಲ್ಲ. ಬದಾಮಿ ಕ್ಷೇತ್ರದ ಗುಳೇದಗುಡ್ಡ ಪಟ್ಟಣ ಬಳಿ ಇರುವಂತ ತಾಂಡದ ಪಕ್ಕದಲ್ಲಿಗೆ ಆಲಮಟ್ಟಿ ಹಿನ್ನೂರು ಸರಬರಾಜು ಪೈಪ್ಲೈನ್ ಇದೆ. ಆದರೂ ಕೂಡ ನೀರಿಗಾಗಿ ಇಲ್ಲಿನ ಹಲವು ಕುಟುಂಬಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇವೆ. ಪೈಪ್ಲೈನ್ ವಾಲ್ನಲ್ಲಿ ಜಿನುಗುವ ತಗ್ಗುಗುಂಡಿಯಲ್ಲಿ ಇಳಿಯುವಂತಹ ಜನರು ಈ ನೀರನ್ನೇ ಸಂಗ್ರಹಿಸ್ತಾ ಇದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಅಲ್ಲಿನ ಜನರಿಗೆ ಎದುರಾಗಿದ್ದು ಬಹಳ ವರ್ಷಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ನೀರು ಬೇಕು ಅಂತಂದ್ರೆ ಬಹಳ ದೂರಕ್ಕೆ ಹೋಗಬೇಕು. ಪ್ರತಿ ಬಾರಿಯೂ ಇದೇ ಥರ ನೀರು ತರೋದಕ್ಕೆ ಹೋಗಿ ಸಾಕಾಗಿ ಹೋಗಿದೆ. ಹಾಗಾಗಿ ಜನಪ್ರತಿನಿಧಿಗಳಿಗೆ ಕೇಳ್ಕೊಳ್ತಾ ಇದ್ದಾರೆ, ಸರಿಯಾದಂಥ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂಥ ರಿಕ್ವೆಸ್ಟನ್ನು ಇಟ್ಟಿದ್ದಾರೆ. ನೀರಿಗಾಗಿ ಇಲ್ಲಿನ ಕುಟುಂಬಗಳು ಪ್ರತಿ ದಿನವೂ ನರಕ ಯಾತನೆಯನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಸದ್ಯಕ್ಕಲ್ಲಿದೆ. ಎಸ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನರು ಏನು ಹೇಳ್ತಾರೆ, ಅಲ್ಲಿನ ವಾಸ್ತವ ಚಿತ್ರಣ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಸರ್ಕಾರಗಳ ಬದಲಾದರೂ ಕೂಡ ಕುಡಿಯುವ ನೀರಿಗಾಗಿ ನಿತ್ಯ ಪರದಾಡುವಂಥ ಪರಿಸ್ಥಿತಿ ಕೂಡ ಎದುರಾಗಿರುವಂಥ ನಾನು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ಎಲ್ಟಿ ತಾಂಡ ಗ್ರಾಮದಲ್ಲಿ ನಾನಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಿತ್ಯ ಇಲ್ಲಿ ಇರ್ತಕ್ಕಂಥ ಜನರೇನಿದ್ದಾರೆ 15 ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಪರದಾಟವನ್ನು ಮುನ್ನಡೆಸ್ತಿರುವಂಥದ್ದು. ಯಾಕಂತಂದರೆ ಸುಮಾರು ಮೂಲಭೂತ ಸೌಕರ್ಯಕ್ಕೆ ವಂಚಿತವಾಗಿರೋ ಗ್ರಾಮ ಅಂದ್ರೆ ತಪ್ಪಾಗಲಾರ್ದು. ಇಲ್ಲಿರ್ತಕ್ಕಂಥ ಜನರು ದಿನವಿಡೀ ನೀರಿಗಾಗಿ ಒಂದು ಕಿಲೋಮೀಟರ್ ದೂರದಲ್ಲಿ ಹೋಗಿ ನೀರನ್ನು ತೆಗೆದುಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿಯ ಜನರು ಕೂಡ ಆರೋಪವನ್ನು ಮಾಡ್ತಾರೆ. ಇಲ್ಲಿಯ ಚಿಕ್ಕ ಮಕ್ಕಳನ್ನು ಮಾತಾಡಿಸ್ತಾ ಹೋಗ್ತೇನೆ. ನಮಸ್ತೆ ಅಮ್ಮ, ಎಷ್ಟು ವರ್ಷದಿಂದ ನಿಮಗೆ ಇಲ್ಲಿ ಕುಡಿ ನೀರಿನ ಸಮಸ್ಯೆ? ನಮ್ಗೆ 15-12 ವರ್ಷ ಆತ್ರಿ. ನಮ್ಗೆ ಭಾಳ ನೀರಿನ ಸಮಸ್ಯೆ ಭಾಳ ಆಗೈತ್ರಿ. ನಮಗೆ ನೀರು ಮನೆಗೆ ಒಂದೊಂದು ನಳ ಹಾಕ್ತೀನಿ ಅಂದಾರಿ, ಈಗ ತನಕ ಹಾಕಿಲ್ರಿ. ಮುನ್ಸಿಪಾಲ್ಟಿ ನಮ್ಮ ತಾಂಡೆದವ್ರು ಹೋಗಿ ಅಂದಾರಿ, ಎಲ್ಲ ಅಂದಾರಿ. ಅಂದ್ರೆ ಈಗ ತನಕ ನಳ ಹಾಕಿಲ್ರಿ, ಏನೂ ಇಲ್ರಿ. ಭಾಳ ಅಂದ್ರೆ ಭಾಳ ಸಮಸ್ಯೆ ಐತ್ರಿ ನಮ್ಗೆ ರೀ. ಸಣ್ಣ ಹುಡುಗರ್ಗೆ ಆತ್ರಿ ನೀರು ಕುಡಿಯೋಕೆ ಭಾಳ ಸಮಸ್ಯೆ ಐತ್ರಿ ನಮಗೆ ರೀ. ನೀರು ಇದ್ರೆ ರೀ ಜೀವನ ಆಕೈತ್ರಿ. ನೀರು ಇರ್ಲಿಕ್ಕಂದ್ರೆ ಯಾರು ಹೊಳಸ್ರಾಡಿ ನೀರು ತೋರಿಸ್ಬೇಕೇನ್ರಿ? ಇಲ್ಲಿ ಬಂದು ನೋಡ್ರಿ ಹೊಳಸ್ರಾಡಿ ಹೆಂಗೆ. ಅಲ್ಲಿ ಹೋಗಿ ನೀರನ್ನು ತೊಗೊಂಬರ್ತಿರಲ್ಲ, ಅಲ್ಲೇನು ದಿನ ನೀರು ಬರತ್ತಾ ಅಥವಾ ಒಮ್ಮೆ ಬರಲ್ಲ? ಒಮ್ಮೊಮ್ಮೆ ಬರಲ್ರಿ, ಒಮ್ಮೊಮ್ಮೆ ಬಂದ್ರೆ ಬರ್ತೈತ್ರಿ, ಮತ್ತು ಬಂದ್ ಆಗ್ಬಿಡ್ತೈತ್ರಿ. ಮತ್ತು ಅಂದ್ರೆ ಹೊಲ್ದಾಗ ಹೋಗಿ ನೀರು ತುಂಬ್ಕೊಂಬರ್ತೀವ್ರಿ. ಬಂದಾದ್ರೆ ಫುಲ್ ಅಂದ್ರೆ ಹೊಲ್ದಾಗ ಹೋಗ್ತೀವ್ರಿ. ಹಿಂಗೆ ಎಲ್ಲಾರು ಈ ಸಾವ್ಕಾರ ಮನೆ ಎಲ್ಲಾರು ಇದ್ರ ಅಂದ್ರೆ ಬೋರ್ ಎಲ್ಲ ಇರ್ತಾವ್ರಿ, ಅಲ್ಲಿ ಹೋಗ್ರಿ ತುಂಬ್ಕೊಂಬರ್ತೀವ್ರಿ ನೀರು. ಹಾಂ ರೀ. ಮತ್ತು ರೀ ಅಲ್ಲಿ ಹೊಲ್ದಾಗ ಹೋಗ್ತೀವ್ರಿ. ಅವ್ರೈತಲ್ಲಿ ನೀರು ತುಂಬಿಸಕ್ಕೆ ಕೊಡಂಗಿಲ್ರಿ, ಅವರು ತುಂಬಿಸಕ್ಕೆ ಕೊಡಂಗಿಲ್ರಿ, ಮತ್ತು ಬೋರ್ನಾಗೂ ತುಂಬಿಸಕ್ಕೆ ಕೊಡಂಗಿಲ್ಲ. ಅಂದ್ರೆ ನಾವೇನು ಕುಡಿಬೇಕ್ರಿ ನೀರು ರೀ? ಸರ್ಕಾರದವ್ರಿಗೆ ಏನು ಅನ್ಬೇಕ್ರಿ? ಓಟ್ ಹಾಕುವಾಗ ನಿಮ್ಗೆಲ್ಲ ಮಾಡಿಸ್ತೀವಿ ಅಂತಂದಾರಿ. ಏನು ಓಟ್ ಹಾಕಿದ್ರು ಎಲ್ಲ ಆದ್ರಿ, ಏನು ಮಾಡ್ಸಿದ್ ನೋಡ್ರಿ. ನಮ್ಗೆ ಈಗ ತನ ನಮ್ಮ ತಾಂಡೆದಾಗ ಈಗ ನಮ್ಗೆ ನಳ ಹಾಕಿಸ್ಬೇಕು ನೋಡ್ರಿ. ಸರಿ, ನಮ್ಗೆ ಓಟ್ ಹಾಕಿದ್ರು ಏನು ನಿಮ್ಗೆ ನಳ ಹಾಕಿಸ್ತೀನಿ ಅಂದಾರಿ. BJP ಅವ್ರು ಬಂದು, JDS ಅವ್ರು ಬಂದರು, ಕಾಂಗ್ರೆಸ್ ಅವ್ರು ಬಂದರು, ನಮ್ಗೆ ಓಟ್ ಹಾಕ್ರಿ, ನಿಮ್ಗೆ ನೀರಿನ ಸಮಸ್ಯೆ ಐತೋದ್ರಿ, ನಿಮ್ಗೆ ನೀರಿನ ಸಮಸ್ಯೆ ಇದು ಮಾಡ್ತೀನಿ ಅಂತಾರೆ. ಈಗ ತನ ಏನು ಮಾಡಿಲ್ರಿ. ನಮ್ಮ ತಾಂಡೆದವ್ರು ಒಂದು 4-5 ಸತಿ ಹೋಗ್ಯಾರಿ ಅಲ್ರಿ. ಅಲ್ಲಿ ಹೋಗಿ ಕ್ಯಾಟು ನಮ್ಮ ತಾಂಡೆದಾಗ ನೀರಿಲ್ಲ, ಬರೀ ಬಂದ್ ಆಗ್ತಾವು. ನಾವು ಹೊಲ್ದಾಗ ಹೋಗಿ ನೀರು ತುಂಬ್ಕೊಂಬರ್ತೀವಿ. ನಮ್ಗೆ ಅಲ್ಲಿ ಕೊಡಂಗಿಲ್ಲ ನೀರಂತ ವಾಪಸ್ ಬಂದ್ಬಿಡ್ತೀವ್ರಿ. ನೀರು ಅಲ್ಲಿ ಯಾರು ನೀರಿಲ್ಲ ಏನೂ ಇಲ್ಲ, ನಾವೇನು ಮಾಡ್ಬೇಕಂತ ಅಂತಾರೆ. ಅದಕ್ಕೆ ವಾಪಸ್ ಬಂದ್ಬಿಡ್ತೀವ್ರಿ ನಾವು ನೀರು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ತನ್ನಳಲನ್ನು ಕೂಡ ವ್ಯಕ್ತಪಡಿಸಿದ್ಲು. ಯಾಕಂತಂದ್ರೆ ಸರ್ಕಾರಗಳ ಬದಲಾದರೂ ಕೂಡ ನಾವು ಏನು ಜನಪ್ರತಿನಿಧಿಗಳು ಬರ್ತಾರೆ, ಆಶಾವತ್ರಗಳನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿಯ ಜನರು ಹೇಳಿದ್ರೆ. ಇಲ್ಲಿ ಅಮ್ಮನ ಮಾತಾಡ್ತಾನೆ. ನೀರ್ ಬರಂಗಿಲ್ರಿ, ಇವತ್ತು ನೀರಿಲ್ಲ. 16 ವರ್ಷ ಆತ್ರಿ. ನೀವು ಬಂದು ಅಲ್ಲಿ ಹೊಲ್ಗೊಳಾಗ ನೀರು ತುಂಬಾಕ್ ಹೋಗಿ ನೋಡಿ ಜಗಳ ಮಾಡಿ ಬಡದ್ ಕಳ್ಸ್ಯಾರ್ರಿ. ಮೊನ್ನೆ ಹುಡುಗರು ಸಣ್ಣ ಹುಡುಗರು ಹೋಗ್ತಾವಲ್ಲ, ಬಡದ್ ಕಳ್ಸ್ಯಾರ್ರಿ. ನೀರು ಎಲ್ಲಿಂದ ತರ್ತೀರಮ್ಮ ನೀವು? ಹೊಲ್ಗುಳ ಈಗ ಎಲ್ಲಾರ ಬೋರ್ ಇದ್ದು ಹೊಲ್ಗುಳಾಗ ಬಿರ್ತಾವಲ್ರಿ, ಅವ್ರ ಬೋರಿಗೆ ಹೋಗಿ ತಂದು ತಗೊಂಡ್ ಬರುದ್ರಿ. ಅಲ್ಲಿ ಡೋಣಿ ಐತಿಲ್ಲ, ಅಲ್ಲಿ ಜಾಕೋಲ್ದಿಂತ್ರ ನೀರ್ ಬರತ್ತಲ್ಲ, ಅಲ್ಲೇ ನೀರ್ ಸಿಗತ್ತ, ಅದನ್ನ ಬಿಟ್ಟು ಮತ್ತೆ ಎಲ್ಲಾರು ಸಿಗತ್ತ? ಪೈಪ್ ಹಾಕಿದ್ರ ಬರತ್ರಿ ಅದು ನೀರು. ಪೈಪ್ ಹಾಕ್ಲಿಕ್ರ ಇಲ್ಲ, ಪೈಪ್ ಹಾಕ್ಲಿಕ್ರ ಬರಂಗಿಲ್ರಿ ಅದು ನೀರು. ಪೈಪ್ ಹಾಕಿದ್ರೆ ನೀರ್ ಬರುತ್ತ. ಈಗ ಹುಡುಗರು ಒಬ್ಬೊಬ್ರಿಗೆ ನನಗ್ ಬೇಕು ನಿನಗ್ ಬೇಕು, ಅಲ್ಲಿ ಜಗಳ ಮಾಡಿ ಬರ್ತಾರ್ರಿ. ಈಗ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅಷ್ಟ ನೀರು ಸಿಗತ್ತ, ಉಳಿದ ಟೈಮ್ದಾಗ ಸಿಗಂಗಿಲ್ಲ ಅಲ್ಲೇ. ಮತ್ತೆ ಹುಡುಗರು ಸಾಲಿದ ಹೆಂಗ್ರಿ? 2 ದಿವಸಕ್ಕೆ 3 ದಿವಸಕ್ಕೆ ಏನಾಯ್ತ್ರಿ? ಸಾಲಿ ಹುಡುಗರು ಹೋಗೋದು ಜಗಳ ಮಾಡೋದು, ಮತ್ತೆ ಹುಡುಗರ ಮಕ್ಕಳಿಗೆ 2 ದಿವಸಕ್ಕೊಮ್ಮೆ ಜಳಕ ಮಾಡಿಸಿದ್ರಿ. ಮತ್ತೇನು ಮಾಡ್ಬೇಕು ನೋಡ್ರಿ. ನೀರು ಭಾಳ ತೊಂದರೆ ಐತ್ರಿ ಇಲ್ಲಿ.
ಏನ್ ಹೇಳ್ತೀರಮ್ಮ ಸರ್ಕಾರಕ್ಕೆ ಏನ್ ಹೇಳ್ತೀರಿ ನೀವೀಗ ಏನ್ ಬೇಕಂತ ಹೇಳ್ತೀರಿ ಅವ್ರಿಗೆ? ನಮಗೆ ನೀರು ಬೇಕ್ರಿ, ನಳ ಬೇಕು, ಮನೆಗೆ ಒಂದೊಂದು ನಳ ಬೇಕ್ರಿ ನಮಗೆ. ನಳ ಮಾಡಿಸಿಂದ ನಮ್ಗೆ ಈಗ ಅಂತಾರ್ರಿ JDS-ನವ್ರು ಅಷ್ಟ್ರು ಬಂದು ಎಲೆಕ್ಷನ್ ಓಟ್ ಹಾಕ್ರಿ, ನಿಮಗೆ ನೀರು ನಳ ಮಾಡಿಸ್ತೀವಿ ಅಂತ. ಈಗ 18 ವರ್ಷ ಆತ್ರಿ ಇಲ್ಲಿ ಬಾಳೆ ಮಾಡಾಕತ್ತಿ. ಒಂದು ದಿವ್ಸನು ಇಲೆಕ್ಷನ್ ಇದ್ದಾಗ ಬರ್ತಾರ, ಓಟ್ ಹಾಕಿಂದ ಆತು ಮುಗಿತಾರ, ಹೊಳ್ ಬರಂಗಿಲ್ರಿ, ಯಾರು ಕೇಳಂಗೇ ಇಲ್ರಿ. ಮತ್ತೆ ಇದಿಷ್ಟು ಇಲ್ಲಿರ್ತಕ್ಕಂಥ ನಿವಾಸಿಗಳ ತಮ್ಮ ಅಳಲನ್ನ ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಏನಂದ್ರೆ ಜನಪ್ರತಿನಿಧಿಗಳು ಏನು ಚುನಾವಣೆ ಇದ್ದಾಗ ಮಾತ್ರ ಬರ್ತಾರೆ, ಓಟನ್ನು ಹಾಕಿಸ್ಕೊಳ್ತಾರೆ, ಮತ್ತೆ ಈ ಕಡೆ ಗಮನ ಹರಿಸೋದಿಲ್ಲ ಅನ್ನೋ ಒಂದಿಷ್ಟು ಆರೋಪವನ್ನ ಇಲ್ಲಿಯ ಜನರು ತಮ್ಮ ಅಳಲನ್ನ ವ್ಯಕ್ತಪಡಿಸಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.